ಉಡುಪಿಯ ಶ್ರೀಕೃಷ್ಣ ಮಠ ಮತ್ತೊಂದು ಪರ್ಯಾಯೋತ್ಸವಕ್ಕೆ ಸಿದ್ಧ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರ ಅತ್ಯಂತ ಎಳೆಯ ಪ್ರಾಯದಲ್ಲಿ ಸರ್ವಜ್ಞ ಪೀಠಾರೋಹಣ. ಪರ್ಯಾಯ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಸಾಂಪ್ರದಾಯಿಕ ಧಾನ್ಯ ಮುಹೂರ್ತ. ಇಲ್ಲಿದೆ ಸ್ಪೆಷಲ್ ಸ್ಟೋರಿ. ಉಡುಪಿಯ ಕೃಷ್ಣದೇವರನ್ನು ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ. ಇಲ್ಲಿ ಕೃಷ್ಣದೇವರಿಗೆ ಪ್ರತಿದಿನ ಷೋಡಶೋಪಚಾರ ಪೂಜೆಯೊಂದಿಗೆ 16 ಬಗೆಯ ಖಾದ್ಯಗಳ ನೈವೇದ್ಯ ನಡೆದರೆ, ಮತ್ತೊಂದೆಡೆ ಭಕ್ತರಿಗೆ ದೇವರ ನೈವೇದ್ಯ ಅನ್ನಪ್ರಸಾದದ ರೂಪದಲ್ಲಿ ವಿತರಣೆಯಾಗ್ತದೆ. ಇಲ್ಲಿ ನಡೆಯುವ ಅನ್ನದಾಸೋಹದಲ್ಲಿ ಲಕ್ಷಾಂತರ ಜನ ಪ್ರಸಾದ ಸ್ವೀಕರಿಸುತ್ತಾರೆ. ಹಾಗಾಗಿ ಕೃಷ್ಣನ ಪೂಜೆಯನ್ನು ಅನ್ನಬ್ರಹ್ಮನ ಪೂಜೆ ಎಂದು ಸಹ ಕರೆಯಲಾಗ್ತದೆ. ಜನವರಿ 18ರಂದು ನಡೆಯಲಿರುವ ಶಿರೂರು ಮಠದ ಪರ್ಯಾಯಕ್ಕೆ ಧಾನ್ಯ ಸಂಗ್ರಹಿಸುವ ಮುಹೂರ್ತ ಇಂದು ನಡೆಯಿತು. ಈ ಮೊದಲು ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತಗಳು ನಡೆದಿದ್ವು. ಎಲ್ಲಾ ಮುಹೂರ್ತಗಳ ಉದ್ದೇಶ 2 ವರ್ಷಗಳ ಕಾಲ ಭಕ್ತರ ಊಟೋಪಚಾರಕ್ಕೆ ಸಿದ್ಧತೆ ನಡೆಸುವುದೇ ಆಗಿದೆ. ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣನ ಪರ್ಯಾಯ ಮಹೋತ್ಸವ ಶಿರೂರು ಪರ್ಯಾಯದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ನಾಡಿದ್ದು ಜನವರಿ 18ನೇ ತಾರೀಕು 2026ರಿಂದ 2028 ಜನವರಿ 18ರವರೆಗೆ ನಡೀಲಿಕ್ಕೆ ಉಂಟು. ಅದರ ಪೂರ್ವಭಾವಿಯಾಗಿ ಇವತ್ತೊಂದು ಮುಹೂರ್ತ ನಡೆದಿದೆ. ಅದೇ ಮುಹೂರ್ತ ಭತ್ತ ಮುಹೂರ್ತ ಅಂತ, ಅಥವಾ ಧಾನ್ಯ ಮುಹೂರ್ತ. ಮೊದಲಿನ ಮುಹೂರ್ತ ಬಂದದ್ದೇ ಬಾಳೆ ಮುಹೂರ್ತ, 2ನೇದು ಕಟ್ಟಿಗೆ ಮುಹೂರ್ತ, 3ನೇದ್ದು ಅಕ್ಕಿ ಮುಹೂರ್ತ, 2ನೇದ್ದು, 3ನೇದ್ದು ಕಟ್ಟಿಗೆ ಮುಹೂರ್ತ, 4ನೇದ್ದು ಬಂದದ್ದು ಈ ಧಾನ್ಯ ಮುಹೂರ್ತ. ಶಿರೂರು ಮಠದಲ್ಲಿ ಆ ಸಂಗ್ರಹ ಮಾಡಿದಂಥ ಯಾವ ಭತ್ತ ಉಂಟು ಅದನ್ನು ಮುಡಿಯಾಗಿ ಮಾಡಿ, ಅದನ್ನು ಅಲಂಕಾರ ಮಾಡಿ, ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣ ಮಠದ ಬಡಗು ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ. ಅಂದರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಇವತ್ತಿನಿಂದ ಆರಂಭ ಆಗುತ್ತೆ. ಅದೆಲ್ಲ ಯಾಕೆ ಅಂತ ಕೇಳಿದರೆ ಯಾವುದಕ್ಕೂ ಅಲ್ಲ, ಕೃಷ್ಣದೇವರ ಪ್ರಸಾದ ವಿತರಣೆಗೆ ಬೇಕಾದಂತಹ ದ್ರವ್ಯಗಳ ಸಂಚಯನ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ಪರ್ಯಾಯ ಕಾಲದಲ್ಲಿ ಆ ಅನ್ನಪ್ರಸಾದವನ್ನು ಕೃಷ್ಣನ ಅಥವಾ ವಿಠ್ಠಲ ದೇವರ ಅನ್ನವಿಠಲನ ಪ್ರಸಾದಕ್ಕೆ ಸ್ವೀಕಾರಕ್ಕೆ ತಾವೆಲ್ಲ ಬರಬೇಕು. ಧಾನ್ಯ ಮುಹೂರ್ತದ ಪ್ರಯುಕ್ತ ಇಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಶ್ರೀಕೃಷ್ಣ ದೇವರು ಅನಂತೇಶ್ವರ, ಚಂದ್ರಮೌಳೇಶ್ವರ ದೇವರ ದರ್ಶನದ ಬಳಿಕ ನೂರಾರು ಭಕ್ತರು ತಲೆಯಲ್ಲಿ ಅಕ್ಕಿಯ ಮುಡಿಯನ್ನು ಹೊತ್ತು ನಡೆದರು. ಧಾನ್ಯವನ್ನು ಸಂಗ್ರಹಿಸುವ ಪ್ರತಿರೂಪದಂತೆ ಈ ಮುಡಿಯ ಮೆರವಣಿಗೆ ಅಷ್ಟಮಠಗಳ ರಥಬೀದಿಯಲ್ಲಿ ಜರುಗಿತು. ವಾದ್ಯ ಮೇಳಗಳೊಂದಿಗೆ ಸಾಗಿದ ಈ ಮೆರವಣಿಗೆ ಕೃಷ್ಣ ಮಠ ಪ್ರವೇಶಿಸಿತು. ಕೃಷ್ಣದೇವರ ಆಡಳಿತ ಕಚೇರಿ ಇರುವ ಬಡಗು ಮಾಳಿಗೆಯಲ್ಲಿ ಅಕ್ಕಿಯ ಮುಡಿಗಳನ್ನಿಟ್ಟು ಪೂಜಿಸಲಾಯಿತು. ಕಟ್ಟಿಗೆಗಳನ್ನು ಸಾಂಪ್ರದಾಯಿಕವಾಗಿ ಜೋಡಿಸಿ ರಥ ನಿರ್ಮಿಸುವುದು ಉಡುಪಿಯ ಸಂಪ್ರದಾಯ. ಈ ರೀತಿ ನಿರ್ಮಿಸಲಾದ ಕಟ್ಟಿಗೆ ರಥಕ್ಕೆ ಇಂದು ಶಿಖರ ಪ್ರತಿಷ್ಠೆ ನಡೆಯಿತು. ಮುಂಜಾನೆ ಶಿರೂರು ಮಠದ ಧಾನ್ಯ ಮುಹೂರ್ತದ ಮೂಲಕ ಇವತ್ತು ಎಲ್ಲ ಈ ಪರ್ಯಾಯದ ಸಂದರ್ಭದ ಎಲ್ಲ ಮುಹೂರ್ತಗಳು ಕೊನೆಯಾಗಿದೆ. ಇನ್ನು ಕೇವಲ 1 ತಿಂಗಳು 3 ದಿನ ಈ ಪರ್ಯಾಯದ ಸಂಭ್ರಮಕ್ಕೆ ಬಾಕಿ ಉಂಟು. ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು 8 ವಲಯ ಜಿಲ್ಲೆಗಳಲ್ಲಿ, ಅದೇ ರೀತಿ ಹೊರ ರಾಜ್ಯಗಳಲ್ಲಿರ್ಬೋದು, ನಮ್ಮ ರಾಜ್ಯದ ಪ್ರಮುಖ ಭಾಗಗಳಾದ ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ, ಬೆಂಗಳೂರು, ಹೊರಭಾಗದಾದ ಚೆನ್ನೈ, ಹೈದರಾಬಾದ್, ಮುಂಬೈಯಲ್ಲಿ ಕೂಡ ತಯಾರಿಗಳಾಗಿದೆ. ಸ್ವಾಮೀಜಿಯವರು ಕೂಡ ತನ್ನ ಸಂಚಾರವನ್ನು ಪ್ರತಿನಿತ್ಯ ಬೇರೆ ಬೇರೆ ಭಾಗಗಳಲ್ಲಿ ಪೂಜೆ ಪುರಸ್ಕಾರಗಳೊಂದಿಗೆ ಕೈಗೊಳ್ತಿದ್ದಾರೆ. ಇವತ್ತಿನ ಈ ಧಾನ್ಯ ಮುಹೂರ್ತದ ಮೂಲಕ ಮುಂದಿನ 1 ತಿಂಗಳ ಈ ಅವಧಿಯಲ್ಲಿ ಇನ್ನಷ್ಟು ಈ ಒಂದು ತಯಾರಿಯ ಬಗ್ಗೆ ಚುರುಕು ಮುಟ್ಟಿಸುವಂಥ ಕೆಲಸ ಕಾರ್ಯಗಳಾಗ್ತಿದೆ. ಸುಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ಹೊರ ಕಾಣಿಕೆಗೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳಾಗಿದ್ದುಕೊಂಡು ಸುಮಾರು 243 ಗ್ರಾಮ ನಮ್ಮ ಜಿಲ್ಲೆಯ
ಎಲ್ಲ ಮನೆಗಳಿಗೆ ಆಹ್ವಾನ ಪತ್ರವನ್ನು ತಲುಪಬೇಕು. ಅದೇ ರೀತಿ ಎಲ್ಲ ಮನೆಗಳಿಂದ ಕನಿಷ್ಠ ಒಂದು 5 ತೆಂಗಿನಕಾಯಿಯನ್ನು ಸಂಗ್ರಹಿಸುವಂಥ ಒಂದು ಯೋಚನೆಗಳನ್ನಾಗಿದೆ. ಈಗಾಗಲೇ ಅದಕ್ಕೆ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ನಾಡ್ದು 21 ತಾರೀಕಿಗೆ ಮಹಾ ಅಭಿಯಾನದ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಸ್ವಯಂ ಸೇವಕರು ಸೇರಿಕೊಂಡು ಪ್ರತಿ ಮನೆಗೆ ಆಹ್ವಾನ ಪತ್ರ ನೀಡುವಂಥ ಕೆಲಸಕ್ಕೆ ಚಾಲನೆಗಳನ್ನು ನೀಡಲಿಕ್ಕಿದ್ದಾರೆ. 9 ತಾರೀಕಿಗೆ ಈಗಾಗಲೇ ನಿಗದಿಯಾದ ಹಾಗೆ ಪುರಪ್ರವೇಶದ ಮೂಲಕ ಸ್ವಾಮೀಜಿಯವರು ಅಷ್ಟಮಠಕ್ಕೆ ಪ್ರವೇಶ ಮಾಡ್ತಿದ್ದಾರೆ. 10 ತಾರೀಕಿಗೆ ಹೊರಕಾಣಿಕೆಯ ಪ್ರಥಮ ಕಾರ್ಯಕ್ರಮ ಜರುಗಲಿಕ್ಕಿದೆ. 9 ತಾರೀಕು ಪುರಪ್ರವೇಶದ ಸಂದರ್ಭದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ತಯಾರಿಗಳಾಗಿದೆ. ನಮ್ಮ ಕಡಿಯಲ್ಲಿ ಭಾಗದಿಂದ, ಏಕೆಂದರೆ ಬೇರೆಲ್ಲ ಪುರಪ್ರವೇಶಗಳಾಗುತ್ತಿರುವುದು ನಮ್ಮ ಜೋಡುಕಟ್ಟೆ ಕಿನಿಮುಲ್ಕಿ ಮೂಲಕ, ಆದರೆ ವಿಶೇಷವಾಗಿ ಪರ್ಯಾಯ ಶಿರೂರು ಮಠದ ಪುರಪ್ರವೇಶವು ಆ ಭಾಗದಿಂದ ಆಗಲಿಕ್ಕೆ ಹೋಗಿ ಅಲ್ಲಿ ಕೂಡ ಒಳ್ಳೆ ರೀತಿಯ ತಯಾರಿಗಳಾಗಿದೆ. 9 ತಾರೀಕಿಗೆ 3:45ಗೆ ಸರಿಯಾಗಿ ಕಡಿಯಲ್ಲಿ ಕುಂಜಿಬೆಟ್ಟಿನಿಂದ ಆ ಪುರಪ್ರವೇಶದ ಮೆರವಣಿಗೆ ಪ್ರಾರಂಭಗೊಂಡು ನಂತರ ಶ್ರೀ ಕೃಷ್ಣಮಠ ರಥಬೀದಿಯಲ್ಲಿ ಅವರಿಗೆ ಉಡುಪಿಯ ನಗರಸಭೆ ವತಿಯಿಂದ ಒಂದು ಪೌರ ಸನ್ಮಾನ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ. ಮತ್ತು ನಿರಂತರವಾಗಿ ಆ ವೇದಿಕೆಯಲ್ಲಿ, ಆ ಪುರಪ್ರವೇಶದ ವೇದಿಕೆಯಲ್ಲಿ 9 ತಾರೀಕಿನಿಂದ 17 ತಾರೀಕು ರಾತ್ರಿ ತನಕ ನಿರಂತರವಾಗಿ ಈ ಸಂಸ್ಕೃತ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಅದರ ಜೊತೆಗೆ 10 ತಾರೀಕಿನಿಂದ ಯಾವ ಹೊರಕಾಣಿಕೆ ನಮ್ಮ ರಾಜಾಂಗಣದಲ್ಲಿ ಉಗ್ರಾಣದ ಚಪ್ಪರದ ಮುಹೂರ್ತದ ಮೂಲಕ ಅಲ್ಲಿ ನಾವು ಮಾಡ್ತೇವೆ, ಅಲ್ಲಿ ಕೂಡ ದಿನನಿತ್ಯ ಹೊರಕಾಣಿಕೆಯ ಸಂದರ್ಭದಲ್ಲಿ ಆ ಹೊರಕಾಣಿಕೆ ಸಲ್ಲಿಕೆ ಮಾಡಿದವರಿಗೆ ಗೌರವ ಅರ್ಪಣೆ ಮಾಡುವಂಥದ್ದು. ಅದರ ಜೊತೆಗೆ ಅವರಿಗೆ ಸಾಯಂಕಾಲದ ಮನೋರಂಜನೆಗಾಗಿ ಅಲ್ಲಿ ಕೂಡ ಸಂಸ್ಕೃತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥರ ಅನಿರೀಕ್ಷಿತ ಸಾವಿನ ನಂತರ ಮಠದಲ್ಲಿ ಅನೇಕ ಗೊಂದಲಗಳು, ವಿವಾದಗಳು ಏರ್ಪಟ್ಟಿತ್ತು. ಇದೀಗ ಶಿರೂರು ಮಠಕ್ಕೆ ಪೀಠಾಧಿಕಾರಿಯಾಗಿ ಬಂದಿರುವ ಶ್ರೀ ವೇದವರ್ಧನ ತೀರ್ಥರು ತಮ್ಮ ಅತ್ಯಂತ ಎಳೆಯ ಪ್ರಾಯದಲ್ಲಿ ಸರ್ವಜ್ಞ ಪೀಠಾರೋಹಣ ಮಾಡುತ್ತಿರುವುದು ವಿಶೇಷವೆನಿಸಿದೆ. ಆದಿತ್ಯ ಐತಾಳ್, ಉಡುಪಿ, ದೈಜ್ ವರ್ಲ್ಡ್ 24/7.